ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ, ಅವರ ಮಾರ್ಗದರ್ಶನದಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಎಲ್ಲ ಸರಿಯಾಗಿ ನಡೀತಾ ಇದೆ. ನಾನು ಕೂಡ ಹಾಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಎಂದಿನಂತೆ ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಈ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗುತ್ತೆ. ನಿಮ್ಮ ಅನೇಕ ರೀತಿಯ ಮನಸ್ಥಿತಿಯ ಗೊಂದಲಗಳಿಗೆ ಉತ್ತರ ಸಿಗುತ್ತೆ. ಹಾಗೆ ಬ್ಲೆಸ್ಸಿಂಗ್ ಕೂಡ ಸಿಗ್ತಾ ಹೋಗುತ್ತೆ. ಹಾಗೆ ಹೀಲ್ ಕೂಡ ಆಗ್ತಾ ಹೋಗ್ತೀರಾ ಕೆಲವು ವಿಚಾರಗಳಿಂದ. ಹಾಗಾದರೆ ಮೊದಲನೇದಾಗಿ ನಿಮ್ಮ ಶಕ್ತಿಯನ್ನು, ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು, ನಿಮ್ಮ ಒಂದು ಒಳ್ಳೆಯತನವನ್ನು ಈಗ ನೀವು ಸ್ವಯಂ ನಿಮ್ಮ ಅಭಿವೃದ್ಧಿಗೆ ಬಳಸ್ಕೊಳ್ತಾ ಇದ್ದೀರಾ. ಯಾರ ಜೊತೆನೂ ನಿಮ್ಮ ಹೋಲಿಕೆಯನ್ನು ಈಗ ನೀವು ಮಾಡ್ಕೊಳ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಮೊದಲನೇದಾಗಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಶಿಸ್ತು, ಆತ್ಮವಿಶ್ವಾಸ ಮುಂದಿನ ಹಂತದ ಯಶಸ್ಸಿಗೆ ಕಾರಣವಾಗ್ತಾ ಇದೆ. ಖಂಡಿತ ಈ ಕಲಿಕೆಯನ್ನು ನಿಲ್ಲಿಸಬೇಡಿ. ಯಾರೇ ಎದುರಾಗಲಿ, ಎಂಥದ್ದೇ ಸಂದರ್ಭಗಳು ಎದುರಾಗಲಿ, ಅಲ್ಲಿ ನಿಮಗೆ ಒಂದು ಕಲಿಕೆ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ನೀವು ಕಲಿತಾ ಹೋಗಿ, ಮನವರಿಕೆ ಮಾಡ್ಕೊಳ್ತಾ ಹೋಗಿ. ಖಂಡಿತವಾಗಿ ಎಲ್ಲೂ ನಿಲ್ಲಬೇಡಿ. ವಿಶೇಷವಾಗಿ ನಿಮ್ಮ ಕಡೆ ಒಂದು ಹಣ ಆಗಿರ್ಬೋದು, ಕೌಶಲ್ಯದ ದಾರಿಗಳಾಗಿರ್ಬೋದು, ಅವಕಾಶಗಳಾಗಿರ್ಬೋದು ಒಟ್ಟಾರೆಯಾಗಿ ಬರ್ತಾ ಇದ್ದಾವೆ. ಆದರೆ ಕೆಲವರ ಎನರ್ಜಿಯ ಪ್ರಕಾರ ಎಲ್ಲೋ ಒಂದು ರೀತಿಯ ಮನಸ್ಥಿತಿ ಸರಿ ಇಲ್ಲ, ಯಾರೋ ಏನೋ ಪ್ರಭಾವ ಬೀರಿದಾರ ಅನ್ನುವ ಅನುಮಾನ, ಸಂದೇಹ ಕಾಡ್ತಾ ಇದೆ. ಅಂದರೆ ಅದಕ್ಕೆ ತಕ್ಕ ಹಾಗೆ ಕೆಲವು ಅಡ್ಡಿ ಆತಂಕಗಳು, ಜೀವನದಲ್ಲಿರುವ ನಿರಾಸೆಗಳು, ಅಂದರೆ ನೀವೇನು ಅಂದ್ಕೊಂಡ್ರೂ ಕೆಲಸಗಳಾಗ್ತಾ ಇಲ್ಲ, ಅಡ್ಡಿ ಆತಂಕಗಳಾಗ್ತಾ ಇರ್ಬೋದು. ಇನ್ನೂ ಒತ್ತಡ ಹೆಚ್ಚಾಗ್ತಾ ಇದೆ ಅಂತಲೇ ನಿಮ್ಗೆ ಅನ್ನಿಸ್ತಾ ಇದೆ. ಈ ಸಮಯದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನಾನು ಬಾಬಾರವರನ್ನು ಪೂಜಿಸಿದರೂ ಕೂಡ, ಮನೆಯಲ್ಲಿಟ್ಟು ಆರಾಧಿಸಿದರೂ ಕೂಡ ಯಾಕಿಷ್ಟು ಕಷ್ಟಗಳು ಅನ್ನುವ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ. ಆದರೆ ದೀಪ ಆರೋದಕ್ಕಿಂತ ಮೊದಲು ಜೋರಾಗಿ ಉರಿಯುತ್ತೆ. ಹಾಗೆ ತಂಗಾಳಿ ಬರೋದರ ಹಿಂದೆ ಸ್ವಲ್ಪ ಜೋರಾಗಿ ಬಿರುಗಾಳಿ ಬೀಸಿ ಹೋಗಿರುತ್ತೆ. ಅದೇ ಥರ ನೀವು ಗುರುವನ್ನು ನಂಬಿ ಇಷ್ಟೆಲ್ಲ ಸೇವೆಗಳನ್ನು ಮಾಡ್ತಾ ಇದ್ರು, ಒಳ್ಳೆಯ ಕರ್ಮಗಳಲ್ಲಿ ನೀವು ನಂಬಿಕೆ ಇಟ್ಟು ಮುಂದೆ ಸಾಗ್ತಾ ಇದ್ರು ಕೂಡ ಈ ಸಮಯದಲ್ಲಿ ಈ ರೀತಿ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಅತಿರೇಕಕ್ಕೆ ಹೋಗ್ತಾ ಇದ್ದಾವೆ, ನೆಮ್ಮದಿಯನ್ನು ಕಸ್ಕೊಳ್ತಾ ಇದ್ದಾವೆ. ಎಲ್ಲೋ ಒಂದು ರೀತಿಯಲ್ಲಿ ಇರೋದು ಒಂದೇ, ಸಾಯೋದು ಒಂದೇ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಅಂದರೆ ಖಂಡಿತ ಇದು ನಿಮ್ಮ ಒಂದು ಮುಂದಿನ ಒಳ್ಳೆಯ ಹಂತದ ಸೂಚನೆ. ಅಂದರೆ ಈ ಒಂದು ಕರ್ಮ ಇಲ್ಲಿಗೆ ಬಿಡುಗಡೆಯಾಗತ್ತೆ, ಅದರ ಹಂತ ಈಗ ಇಲ್ಲಿದೆ. ಹಾಗಾಗಿ ನೀವು ಪರಿಪೂರ್ಣವಾಗಿ ಆತ್ಮವಿಶ್ವಾಸದಿಂದ ಈ ಪರಿಸ್ಥಿತಿಗಳನ್ನು ಎದುರಿಸಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಬಾಬಾ ನಿಮ್ಮ ಜೊತೆಗಿದ್ದಾರೆ. ಅವರ ಸ್ಮರಣೆಯನ್ನು ಮಾಡಿ ಬರುವ ಪರಿಸ್ಥಿತಿಗಳನ್ನು ಎದುರಿಸಿ. ಖಂಡಿತ ಯಾವುದೇ ರೀತಿ ಮನಸ್ಸಲ್ಲಿ ಒಂದು ಕೆಟ್ಟ ಆಲೋಚನೆಯನ್ನು ಮಾಡಬೇಡಿ. ಅಂದರೆ ನಿಮ್ಮ ಜೀವನವನ್ನು ಅಂತ್ಯಗೊಳಿಸುವ ಆಲೋಚನೆಯನ್ನು ಮಾಡಬೇಡಿ. ಬ್ಯಾಲೆನ್ಸ್ ಆಗ್ತಾ ಇದೆ. ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡ ರೀತಿಯಲ್ಲಿ ವ್ಯಾಪಾರ ಆಗಿರ್ಬೋದು, ಕೆಲವು ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಬಾಬಾ ಸಹಾಯ ಮಾಡ್ತಾ ಇದ್ದಾರೆ. ಒಂದು ಪೂರ್ವ ಸಿದ್ಧತೆ ನಡೀತಾ ಇದೆ. ಅಂದರೆ ನಿಮ್ಮ ಮತ್ತು ನಿಮ್ಮ ಜೀವನದ ಮಧ್ಯೆ ಅವರಿದ್ದಾರೆ. ನಿಮಗೆ ಒಂದು ಅವ್ರು ಯಾವ ರೀತಿ ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಿಮಗದು ಗೊತ್ತಾಗೋದಿಲ್ಲ. ಅಷ್ಟು ಅರಿವಿಲ್ಲದ ಅವರು ನಿಮ್ಮೊಳಗೆ ಆತ್ಮವಿಶ್ವಾಸವನ್ನು ತುಂಬಿಸೋದ್ರ ಮೂಲಕ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೂ ದಾರಿ ಮಾಡಿಕೊಡ್ತಾ ಇದ್ದಾರೆ. ನನ್ನಿಂದ ಆಗೋದೇ ಇಲ್ಲ ಅಂಥೇಳಿ ಕುಸಿದು ಕುಳಿತಾಗ ಯಾವುದಾದ್ರೂ ಒಂದು ರೂಪದಲ್ಲಿ ಅವರು ಬಂದು ನಿಮಗೆ ಸಹಾಯ ಮಾಡುವ ಮೂಲಕ ನಿಮ್ಮ ಕರ್ಮವನ್ನು ಅವ್ರು ತಗೊಂಡಿದ್ದಾರೆ. ಅಂಥ ಕರುಣಾಮಯಿ, ದಯಾಮಯಿ, ಪ್ರೇಮಮಯಿ ಸಾಯಿ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ. ನೀವು ಬಾಬಾರವರನ್ನು ನಂಬಿ ನಡೀತಾ ಇದ್ದೀರಾ ಅಂದರೆ ಆ ಗುರು ಯಾವತ್ತಿಗೂ ನಿಮ್ಮನ್ನು ಕೈ ಬಿಡೋದಿಲ್ಲ. ನಿಮ್ಮ ನೋವು ಆಗಿರ್ಬೋದು, ನಿಮ್ಮ ಒಂದು ಕಿರಿಕಿರಿ ಆಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ಎಲ್ಲವನ್ನ ದುನಿಯಲ್ಲಿ ಹಾಕಿ ಸುಟ್ಟು ನಿಮ್ಮನ್ನು ಪರಿಶುದ್ಧವಾಗಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಕರ್ಮದ ಶುದ್ಧೀಕರಣ ನಡೀತಾ ಇದೆ. ಖಂಡಿತ ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಎನರ್ಜಿಯೊಂದಿಗೆ ಜೀವನ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಇವೆಲ್ಲವೂ ಟೆಂಪ್ರವರಿ. ಖಂಡಿತ ಯಾವುದೂ ಕೂಡ ಈ ಕಷ್ಟ, ದುಃಖ, ಸಮಸ್ಯೆಗಳು ಸ್ಥಿರವಲ್ಲ. ಅವೆಲ್ಲವೂ ದೂರ ಸರಿತವೆ. ಒಂದು ಒಳ್ಳೆಯ ಉತ್ತಮವಾದ ಸಮಯ ನಿಮಗಾಗಿ ಬರಲಿಕ್ಕೆ ಶುರುವಾಗಿದೆ ಅನ್ನೋ ರೀತಿಯಲ್ಲಿ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ. ಕೆಲವೊಂದು ವಿಚಾರಗಳಲ್ಲಿ ಅತಿಯಾದ ರಿಸ್ಕ್ ತಗೊಳ್ತಾ ಇದ್ದೀರಾ, ಅದನ್ನು ತಪ್ಪಿಸಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗೆ ಲಾಭ ನಷ್ಟ ಎರಡನ್ನೂ ಸಮಾನವಾಗಿ ಒಪ್ಕೊಳ್ಳಿ. ಭಾವನೆಯಿಂದಲ್ಲ, ತತ್ವ ಮತ್ತು ಲೆಕ್ಕದಿಂದ ನಿರ್ಧಾರ ಮಾಡಿ ನೋಡಿ. ಖಂಡಿತ ಒಂದು ಹಣದ ಹರಿವು ಸ್ಥಿರವಾಗಲು ಶಿಸ್ತು ಬಹಳ ಮುಖ್ಯ ಅಂತೇಳಿ ನಿಮಗೆ ಅನಿಸುತ್ತೆ ಅನ್ನುವ ಸೂಚನೆ ಕೆಲವರಿಗೆ ಇಲ್ಲಿ ಸಿಗ್ತಾ ಇದೆ. ಹಾಗೆ ಇಲ್ಲಿ ಕಾರ್ಮಿಕ್ ಎನರ್ಜಿ ನಿಮ್ಮ ಹಳೆಯ ಕರ್ಮಗಳ ಪಾಠವನ್ನು ಕ್ಲಿಯರ್ ಮಾಡ್ತಾ ಇರುವ ಹಂತದಲ್ಲಿ ಈಗ ನೀವಿದ್ದೀರಾ. ಖಂಡಿತ ನಿಮ್ಮ ಮುಂದಿನ ಜೀವನ ಬಹಳ ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆ. ಆದರೆ ಅದನ್ನು ಒಪ್ಕೊಳ್ಳೋಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ನೀವು ತಡವರಿಸ್ತಾ ಇದ್ದೀರಾ, ಅಂದರೆ ಅರ್ತ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಿಂದೆ ಕೊಟ್ಟ ಶಕ್ತಿ ಈಗ ಮರಳಿ ನಿಮ್ಮ ಬಳಿ ಬರ್ತಾ ಇದೆ. ನ್ಯಾಯಯುತವಾಗಿ ನಡ್ಕೊಂಡಿದ್ರಿ, ಅದರ ಫಲ ಧನಾತ್ಮಕವಾಗಿ ಈಗ ಬರ್ತಾ ಇದೆ. ತಪ್ಪುಗಳಿಂದ ಪಾಠ ಕಲ್ತಿದ್ದೀರಾ, ಕಾರ್ಮಿಕ ಬಂಧನ ಮುಕ್ತವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ.
ನಿಮ್ಮ ಮಕ್ಕಳ ಪರವಾಗಿರ್ಬೋದು, ನಿಮ್ಮ ಕುಟುಂಬದ ಪರವಾಗಿರ್ಬೋದು, ನಿಮ್ಮ ಪರವಾಗಿರ್ಬೋದು ಒಂದು ಬೆಳವಣಿಗೆಯನ್ನು ನೀವು ಈ ಸಮಯದಲ್ಲಿ ಬಯಸ್ತಾ ಇದ್ದೀರಾ ಅಂದರೆ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ, ಹಾಗೆ ನಿಮ್ಮ ಒಳಗಿನ ಆತ್ಮಶಕ್ತಿಯನ್ನು ನೀವು ನಂಬಬೇಕು, ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಡಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ನಿಧಾನವಾದ ಸ್ಥಿರವಾದ ಪ್ರಗತಿ ಖಂಡಿತ ನಿಮ್ಮ ಜೀವನದಲ್ಲಿ ಈಗ ಬರಲಿಕ್ಕೆ ಶುರುವಾಗಿದೆ. ನೀವು ಬಿತ್ತಿದ್ದೇ ಈಗ ಕೊಯ್ಲಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಬಾಬಾ ಅವರು ನಿಮಗೆ ಆವಾಗವಾಗ ಕನಸಿನ ಮೂಲಕ ಕಮ್ಯುನಿಕೇಟ್ ಆಗ್ತಾ ಇದ್ದಾರೆ, ಅಂದರೆ ನಿಮ್ಮ ಸಂಪರ್ಕಕ್ಕೆ ಬಂದು ಹೋಗ್ತಾ ಇದ್ದಾರೆ. ಅದು ಆಶೀರ್ವಾದ ಮಾಡುವ ರೀತಿ, ಇಲ್ಲ ಮೌನವಾಗಿರುವ ರೀತಿ, ನಗುಮುಖದ ರೀತಿಯಲ್ಲಿ ನೀವು ಬಾಬಾರವರ ಸಂಪರ್ಕಕ್ಕೆ ಬರ್ತಾ ಇದ್ದೀರಾ. ಅಂದರೆ ಅವರು ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ ಈ ಸಮಯದಲ್ಲಿ. ಅಂದರೆ ಈ ರೀತಿ ಕನಸುಗಳು ನಿಮಗೆ ಕಾಣಿಸ್ತಾ ಇದ್ದಾವೆ ಅಂದರೆ ಇವು ಶುಭ ಸೂಚನೆಯಾಗಿದೆ. ಯಾವುದೋ ಒಂದು ಗುಪ್ತವಾದ ಒಂದು ದಾರಿಯನ್ನು ತೆರೀತಾ ಇದ್ದಾರೆ, ಗುಪ್ತ ಸಂದೇಶ, ಜ್ಞಾನದೆಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ವಾಸ್ತವ ಸತ್ಯವನ್ನು, ಸ್ಪಷ್ಟತೆಯನ್ನು ನಿಮಗೆ ತಿಳಿಸ್ತಾ ಇದ್ದಾರೆ. ಎಲ್ಲವೂ ತಕ್ಷಣ ಅರ್ಥ ಆಗೋದಿಲ್ಲ, ಸಮಯದೊಂದಿಗೆ ಸ್ಪಷ್ಟತೆ ಬರುತ್ತೆ. ಆ ಕನಸುಗಳೊಂದಿಗೆ ನೀವು ಅವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ. ಇವತ್ತೇ ಕನಸು ಬಿದ್ದು ಮಾರನೇ ದಿನವೇ ಅದಕ್ಕೆ ಫಲ ಬಯಸಿದರೆ ಆಗೋದಿಲ್ಲ. ಅಂದರೆ ಅವರು ಕನಸಲ್ಲಿ ಬಂದು ನಿಮಗೆ ಒಂದು ದರ್ಶನವನ್ನು ಕೊಟ್ಟಿದ್ದಾರೆ ಅಂದರೆ ಅದು ಒಳ್ಳೆಯ ಸೂಚನೆಯೇ ಆಗಿದೆ. ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಕೂಡ ಸಿಗ್ತಾ ಇದೆ. ಇದು ಹೊರಗಿನ ಯಾವುದೋ ಶಕ್ತಿಯ ನೇರ ಮಾತಲ್ಲ, ಇದು ನಿಮ್ಮೊಳಗೆ ಇರುವ ಅರಿವಿನ, ಜ್ಞಾನದ ಒಂದು ದಾರಿ ತೋರಿಸುವ ಒಂದು ಶಕ್ತಿಯ ಮಾತುಕತೆಯಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕನೆಕ್ಟ್ ಆಗ್ತಿದೆ. ನಿಮ್ಮ ಜೀವನದ ಪ್ರಶ್ನೆಗಳಿಗೆ ಉತ್ತರಗಳು ಈಗ ಕನಸಿನ ಭಾಷೆಯಲ್ಲಿ ಬರ್ತಾ ಇದ್ದಾವೆ ಅನ್ನೋ ಸೂಚನೆ ಕಾಣಿಸ್ತಾ ಇದೆ. ಭಯಪಡಬೇಡಿ, ಇದು ಜಾಗೃತಿ ಮತ್ತು ಒಳನೋಟದ ಒಂದು ಹಂತವಾಗಿದೆ. ಹಾಗಾಗಿ ನೀವು ಯಾವ ದೇವರಲ್ಲಿ ವಿಶ್ವಾಸವಿಟ್ಟಿದ್ದೀರೋ, ಗುರುವಿನಲ್ಲಿ ಶರಣಾಗಿದ್ದೀರೋ ಆ ವಿಚಾರವನ್ನು ಪದೇ ಪದೇ, ಅಂದರೆ ನಿಮ್ಮ ಪ್ರಾರ್ಥನೆ ಏನಾಗಿದೆಯೋ, ಒಂದು ಕೆಲಸ ಬೇಕಾ, ಸಂತಾನ ಬೇಕಾ, ವಿವಾಹ ಆಗಬೇಕಾ, ನೆಮ್ಮದಿ ಬೇಕಾ, ಆರೋಗ್ಯ ಬೇಕಾ, ಅದನ್ನು ಮ್ಯಾನಿಫೆಸ್ಟ್ ಮಾಡಿ. ಅಂದರೆ ಅದು ನನಗೆ ಸಿಕ್ಕಿದೆ ಅನ್ನುವ ರೀತಿಯಲ್ಲಿ ಅನುಭವ ಹೊಂದಿ ಗುರುವಿಗೆ ಕೃತಜ್ಞತೆ ಸಲ್ಲಿಸಿ. ಈ ವಿಶ್ವಕ್ಕೆ, ಈ ಬ್ರಹ್ಮಾಂಡಕ್ಕೆ, ನೀವು ನಂಬಿದ ದೇವರುಗಳಿಗೆ, ತಂದೆ ತಾಯಿಗೆ ನೀವು ಆಗಾಗ ಕೃತಜ್ಞರಾಗಬೇಕು. ಆಗಲೇ ನಿಮಗೆ ಒಳ್ಳೆಯದು ಮತ್ತೆ ಮತ್ತೆ ಸಿಗೋದು ಅನ್ನೋ ರೀತಿಯಲ್ಲಿ. ಅಂದರೆ ಅದು ಒಂದು ಕಾರ್ಮಿಕ್ ಎನರ್ಜಿ ಹೀಲ್ ಆಗ್ತಾ ಹೋಗುತ್ತೆ ಹಿಂದಿನದು, ಹಾಗೆ ಒಳ್ಳೆಯ ಎನರ್ಜಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕನಸಿನಲ್ಲಿ ಹರಿಯುವ ನೀರು ಬಂದರೆ ತುಂಬ ಒಳ್ಳೆಯದು, ಆದರೆ ನಿಮ್ಮ ಭಾವನೆಗಳ ಮೇಲೆ ಹಿಡಿತಾ ಇರಲಿ. ನಿಮ್ಮ ಭಾವನೆಗಳು ಕೈಗೂಡ್ತವೆ, ಆದರೆ ಅಹಂಕಾರ ಪಡಬೇಡಿ ಅನ್ನೋ ರೀತಿಯಲ್ಲಿ ಸೂಚನೆ ಕಾಣಿಸ್ತಾ ಇದೆ. ಈಗಿನ ಎನರ್ಜಿ ಪ್ರಕಾರ ದಾರಿ ಪ್ರಯಾಣ ಮಾಡುವ ರೀತಿ ಕಂಡ್ರೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ನಿರ್ಣಯ, ತೀರ್ಮಾನವನ್ನು ತೆಗೆದುಕೊಳ್ಳುವ ಸಮಯ ಬರುತ್ತೆ. ಆಗ ನಿಮಗೆ ಒಂದು ಬೆಳಕು ಸ್ಪಷ್ಟತೆಯನ್ನು ತೋರಿಸುತ್ತೆ. ಆ ಬೆಳಕಿನ ಆಧಾರದ ಮೇಲೆ ಕೆಲವು ನಿರ್ಧಾರಗಳನ್ನು ತಗೊಳ್ಳಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂಧಕಾರ, ಇನ್ನೂ ಅರ್ಥವಾಗದ ಕೆಲವು ಪಾಠಗಳನ್ನು ನೀವು ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಕಲಿಯುವ ಒಂದು ಸಮಯ ಬರುತ್ತೆ ಅನ್ನೋ ರೀತಿಯಲ್ಲಿ. ಅಂಧಕಾರ ಅಂದರೆ ಕನಸಲ್ಲಿ ಕತ್ತಲು ಕಾಣಿಸಿದರೆ ಈ ರೀತಿ, ಕತ್ತಲಲ್ಲಿ ನೀವು ಅಲಿಯೋ ರೀತಿ ಕಾಣಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಇಲ್ಲಿ ನಿಮಗೆ ಇನ್ನೂ ಕೆಲವು ಅರ್ಥವಾಗದ ಪಾಠಗಳಿದ್ದಾವೆ, ಅವುಗಳು ನಿಮಗಿನ್ನೂ ಅರ್ಥ ಆಗಬೇಕು. ಅಂದರೆ ಕಲಿಸುವುದು, ನೀವಿನ್ನೂ ಕಲಿಯುವುದು ಬಾಕಿ ಇದೆ ಅಂಥೇಳಿ ಇಲ್ಲಿ ಸೂಚನೆ ಕೂಡ ಕೆಲವರಿಗೆ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಜಸ್ಟಿಸ್ ಶಕ್ತಿ ಪ್ರಬಲವಾಗಿದೆ, ಹಾಗಾಗಿ ನಿಮಗೆ ನ್ಯಾಯ ಸಿಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಅತಿಯಾದ ಭಾವನೆ ಅಥವಾ ಆತುರದಿಂದ ದೂರವಿರಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮನಸ್ಸು, ದೇಹ, ಆತ್ಮ ಮೂರು ಸಮತೋಲನದಲ್ಲಿದ್ದರೆ ಕೆಲಸಗಳು ಸುಗಮವಾಗ್ತವೆ. ಈಗ ನಿಧಾನವಾಗಿದೆ ನಿಜ, ಆದರೆ ವೇಗ ಎನ್ನುವ ಕಾಲ ನಿಮ್ಮನ್ನು ಸಂಧಿಸುತ್ತೆ. ಈ ಸಮಯದಲ್ಲಿ ನಿಮ್ಮ ಮೇಲೆ ನಿಮಗೆ ಕಾಣದೇ ಇರುವ ಶಕ್ತಿಗಳ ಆಶೀರ್ವಾದ ಬಹಳ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದು ನಿಮ್ಮ ಪೂರ್ವಜರದ್ದಾಗಿರ್ಬೋದು, ಇಲ್ಲ ನಿಮ್ಮನ್ನು ಇಷ್ಟಪಡೋರು, ಕಾಳಜಿ ಮಾಡೋರು ದೂರದಿಂದಲೇ ನಿಮ್ಮನ್ನು ಹರಿಸ್ತಾ ಇದ್ದಾರೆ. ಹಾಗಾಗಿ ಅವರ ಬ್ಲೆಸ್ಸಿಂಗ್ ಈಗ ತುಂಬ ನಿಮ್ಮ ಮೇಲಿದೆ. ನಿಮಗೆ ಯಾವುದೇ ರೀತಿ ತಪ್ಪು ಮಾಡಬೇಕು ಅಂತ ಹೇಳಿ ಅನಿಸಿದ್ರು ಕೂಡ ಆ ತಪ್ಪು ನೀವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಆಶೀರ್ವಾದ ಅಷ್ಟು ಪ್ರಬಲವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ತಡವಾದರೂ ನೀವು ಏನು ನಿರಾಕರಣೆ ಮಾಡಿದಿರಲ್ಲ ಅದು ಸಾಧ್ಯವಿಲ್ಲ. ಅಂದರೆ ನಿಮ್ಮನ್ನು ಪ್ರೀತಿ ಮಾಡೋರಾಗಿರ್ಬೋದು, ಇಲ್ಲ ನಿಮ್ಮನ್ನು ಕಾಳಜಿ ಆರೈಕೆ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸಿದವರನ್ನು ನೀವು ಸ್ವಲ್ಪ ದೂರ ಇಟ್ಟಿರ್ಬೋದು, ಯಾವುದೋ ಒಂದು ಉದ್ದೇಶದಿಂದ, ಇಲ್ಲ ಯಾವುದೋ ಒಂದು ಸ್ಪಷ್ಟತೆ ಸಿಗದ ಕಾರಣದಿಂದ. ಆದರೆ ಇದು ತಪ್ಪು ಅಂತ ಹೇಳಿ ಬರ್ತಾ ಇದೆ. ಆ ನಿರಾಕರಣೆ ಸರಿಯಲ್ಲ. ಯಾಕಂದರೆ ನೀವು ಕೇಳಿದ್ದಕ್ಕಿಂತ ಉತ್ತಮ ರೂಪದಲ್ಲಿ ಫಲವನ್ನು ನೀವು ಮುಂದೆ ನೋಡ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪ್ರೀತಿ ಮಾಡಿದರೆ, ಕಾಳಜಿ ಮಾಡಿದರೆ, ಸಾಕಿ ಸಲಹಿದ್ದಾರೆ ಅಂದರೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಆದರೆ ನೀವು ಅವರನ್ನು ಯಾವುದೇ ಕಾರಣಕ್ಕೂ ದೂರಬಾರ್ದು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಯಾಕಂದರೆ ಅವರ ಆಶೀರ್ವಾದ ಹಂತ ಹಂತವಾಗಿ ನಿಮಗೆ ಸಿಕ್ಕಿರೋದ್ರಿಂದನೇ ನಿಮ್ಮ ಜೀವನದಲ್ಲಿ ಇಷ್ಟಾದರೂ ನೀವು ಒಂದು ಒಳಿತನ್ನು ಕಂಡಿದ್ದೀರಾ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ಈಗಲೇ ನಿಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ಅವರ ಬೆಲೆಯನ್ನು ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಬೆಲೆ ಕೊಡಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ. ಇಲ್ಲಾಂದರೆ ಮುಂದೆ ನಿಮಗೊಂದು ಈಗ ಅವಕಾಶನಾದರೂ ಸಿಕ್ಕಿದೆ, ಮುಂದೆ ಆ ಅವಕಾಶ ಸಿಗೋದಿಲ್ಲ ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ
ಅನ್ನೋ ರೀತಿಲಿ ಪ್ರಾಯಶ್ಚಿತ್ತ ಪಡಬೇಕಾಗತ್ತೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗೆ ಗುರುಗಳ ಮತ್ತು ಪಿತೃಗಳ ಆಶೀರ್ವಾದದ ಸೂಚನೆ ನಿಮಗೆ ಈಗ ಸಿಗ್ತಾ ಇದೆ. ಈ ವರ್ಷ ಕೊನೆ ಆಗ್ತಾ ಇದೆ. ನಿಮ್ಮ ಪಿತೃಗಳನ್ನು ಸ್ಮರಣೆ ಮಾಡಿ ಅವರ ಹೆಸರಲ್ಲಿ ಏನಾದರೂ ದಾನ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಹೊಸ ವರ್ಷದ ಪ್ರಾರಂಭ ಅವರ ನೆನಪಿನೊಂದಿಗೆ ಶುರು ಮಾಡಿ. ಅಂದರೆ ಏನಾದರೂ ನಿಮ್ಮ ಪಿತೃಗಳ ಪರವಾಗಿ ಏನಾದರೂ ದಾನ ಧರ್ಮ ಮಾಡಿ ನೀವು ಹೊಸ ವರ್ಷದ ಆರಂಭವನ್ನು ಮಾಡಿ. ಅಂದರೆ ಒಂದು ಕೃತಜ್ಞತೆಯ ಮನೋಭಾವ ಹೆಚ್ಚಿದಷ್ಟು ಆಶೀರ್ವಾದದ ಪ್ರವಾಹವೂ ಕೂಡ ಹೆಚ್ಚುತ್ತೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ನೀವೇನೋ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಅದರಲ್ಲಿ ಫಲಕ್ಕಿಂತ ಪ್ರಕ್ರಿಯೆಯಲ್ಲಿ ನಂಬಿಕೆ ಇಡಿ. ಅಂದರೆ ನಿಮ್ಮ ಕೆಲಸ ಯಾವ ರೀತಿ ಇದೆ, ಅದರ ಮೇಲೆ ಎಷ್ಟು ನಿಮಗೆ ನಿಷ್ಠೆ ಇದೆ, ಅದು ಎಷ್ಟು ಒಳ್ಳೆಯ ಉದ್ದೇಶವನ್ನು ಹೊಂದಿದೆ, ಅದ್ರ ಬಗ್ಗೆ ನಂಬಿಕೆ ಇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ನಂಬಿಕೆಗಳೇ ನಿಮ್ಮ ಶಕ್ತಿ ಆಗ್ತವೆ. ಆ ಶಕ್ತಿಯೇ ನಿಮ್ಮ ಒಂದು ಮುಂದಿನ ಒಂದು ದಾರಿದೀಪವಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಶ್ರದ್ಧೆ ಇದ್ದಲ್ಲಿ ಮಾರ್ಗ ತಾನಾಗಿಯೇ ತೆರೆದುಕೊಳ್ಳುತ್ತೆ. ಹಾಗಾಗಿ ಆ ಶ್ರದ್ಧಾ ಸಬೂರ್ಯ ಸಂಕೇತವಾಗಿ ನೀವು ಗುರುವಿನಲ್ಲಿ ಸಮರ್ಪಣೆಯಾಗಿದ್ದೀರಾ ಅಂದರೆ ಬಾಬಾ ನಿಮ್ಮನ್ನು ಅಷ್ಟು ಸುಲಭವಾಗಿ ಕೈ ಬಿಡೋದಿಲ್ಲ. ಸಣ್ಣ ಪೂಜೆ ಆಗಿರ್ಬೋದು, ಜಪ ಆಗಿರ್ಬೋದು, ಅಥವಾ ಮೌನದ ಒಂದು ಪ್ರಾರ್ಥನೆ ಕೂಡ ಅವರನ್ನು ಹೋಗಿ ತಲುಪ್ತಾ ಇದೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಹೊರಗಿನ ಗೊಂದಲ ಎಷ್ಟೇ ಇದ್ದರೂ ನಿಮ್ಮೊಳಗಿನ ಶಾಂತಿಯನ್ನು ನೀವು ಕಾಪಾಡ್ಕೊಳ್ಬೇಕು, ಹೀಲ್ ಆಗಬೇಕು. ದಿನನಿತ್ಯ ಬೆಳಗ್ಗೆ ಹೊರಗೆ ಹೋಗಿರ್ತೀರ, ಅಲ್ಲಿ ಎಷ್ಟೇ ಏನೇ ಆಗಿರ್ಬೋದು ಅವೆಲ್ಲವನ್ನು ಮರೆತು ಕ್ಷಮಿಸಿ ಅವನ್ನ ಬಿಟ್ಟು ನಾಳೆಗೆ ಮತ್ತೊಂದು ತಯಾರಿಯೊಂದಿಗೆ ಎಲ್ಲ ಹೊಸ ಹುಟ್ಟು ನಾಳೆ. ಅಂದರೆ ಪ್ರತಿ ಮನುಷ್ಯನಿಗೂ ಮಲಗಿ ಎದ್ದೇಳೋದು ಒಂದು ಹೊಸ ಹುಟ್ಟೆ ಅಲ್ವಾ? ಯಾಕಂದರೆ ಮಲಗಿರ್ತೀವಿ ಎದ್ದೇಳ್ತೀವಿ ಇಲ್ವೋ ನಮಗೆ ಗೊತ್ತಿಲ್ಲ. ಹೊಸ ಬೆಳಗು ನಮಗೆ ಸಿಕ್ಕಿದೆ ನೋಡಲಿಕ್ಕೆ ಅವಕಾಶ, ಹೊಸ ಸೂರ್ಯನನ್ನು ನಾವು ನೋಡ್ತಾ ಇದ್ದೀವಿ ದಿನನಿತ್ಯ, ಅಂದರೆ ಅದು ಒಂದು ಅದ್ಭುತನೇ. ಹಾಗಾಗಿ ಒಂದು ಶಾಂತಿಯೊಂದಿಗೆ ನೆಮ್ಮದಿಯಾಗಿ ಭಗವಂತನಿಗೆ ಗುರುವಿಗೆ ಸ್ಮರಣೆ ಮಾಡಿ ಮಲಗುವ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಇವತ್ತು ಏನೆಲ್ಲ ನಡೀತೋ ಒಳ್ಳೇದು ನಡೆದ್ರೆ ಅದನ್ನು ಮ್ಯಾನಿಫೆಸ್ಟ್ ಮಾಡಿ, ಕೆಟ್ಟದ್ದು ನಡೆದ್ರೆ ಅದನ್ನು ತಿರಸ್ಕಾರ ಮಾಡಿ, ಅಂದರೆ ಇಗ್ನೋರ್ ಮಾಡಿ ಅದರಿಂದ ಕೆಲವು ಪಾಠಗಳನ್ನು ಅಳವಡಿಸ್ಕೊಳ್ಳಿ, ಶಿಸ್ತನ್ನು ತಗೊಳ್ಳಿ. ಹಾಗೆ ಅದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅದನ್ನು ಉಪಯೋಗಿಸಿ, ಕ್ಷಮಿಸಿ, ಅದನ್ನು ದೂರ ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದರಿಂದ ಮನಸ್ಸಿನ ಅನೇಕ ರೀತಿಯ ಗೊಂದಲ, ಒಂದು ಒತ್ತಡ ದೂರವಾಗುತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಪ್ರತಿಕ್ರಿಯೆಗಿಂತ ಮೊದಲು ವಿರಾಮ ಕೊಡಿ ನಿಮ್ಮ ಮನಸ್ಸಿಗೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಅಂತರ ಧ್ವನಿಗೆ ಗೌರವ ನೀಡಿ. ಅಂದರೆ ನಿಮ್ಮೊಳಗೆ ಒಂದು ಧ್ವನಿ ಹೇಳ್ತಾ ಇದೆ ನಿನಗೆ ಸ್ವಲ್ಪ ಸಮಾಧಾನವಾಗಿರು, ಎಲ್ಲ ಸರಿಯಾಗತ್ತೆ, ಸ್ವಲ್ಪ ಶಿಸ್ತನ್ನು ಅಳವಡಿಸ್ಕೋ ಜೀವನದಲ್ಲಿ, ತುಂಬ ಆಲಸ್ಯವಂತನಾಗಿದೆಯಾ, ಇಲ್ಲ ನೀನೇ ದುಡುಕಿ ಮಾತಾಡಿದೆ, ಇಲ್ಲ ನೀನೇ ಅವರಿಗೆ ಗೌರವ ಕೊಡಬೇಕಾಗಿತ್ತು, ಇಲ್ಲ ಯಾವುದೋ ರೀತಿಯಲ್ಲಿ ನಿಮ್ಮ ಒಳ ಮನಸ್ಸು ನಿಮ್ಮ ಜೊತೆ ಮಾತಾಡ್ತಾ ಇದೆ ಅಂದರೆ ಆ ಧ್ವನಿಗೆ ಗೌರವ ಕೊಡಿ. ನಿಮ್ಮೊಳಗೆ ಒಂದು ಧ್ವನಿ ನಿಮಗೇನೋ ಹೇಳ್ತಾ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೆಲವರ ಎನರ್ಜಿಗೆ. ನಾನಿಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ. ಇನ್ನೂ ಏನೇನೋ ನಿಮ್ಮ ಒಳ ಧ್ವನಿ ನೀನು ಹೇಳ್ತಾ ಇದೆ, ನೀನು ಮಾಡ್ತಾ ಇರೋದು ತಪ್ಪು, ನೀನು ತಗೊಳ್ತಾ ಇರೋ ನಿರ್ಧಾರ ತಪ್ಪು, ನೀನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ಎಲ್ಲೋ ಒಂದು ರೀತಿಯಲ್ಲಿ ನೀನು ಮೋಸ ಮಾಡ್ತಾ ಇದೆಯಲ್ಲ, ಮೋಸ ಹೋಗ್ತಾ ಇದೆಯಾ, ಈಗ ಸಿಕ್ಕಿದ್ದೇ ಜೀವನ ಚೆನ್ನಾಗಿತ್ತು, ಅದನ್ನು ತಿರಸ್ಕಾರ ಮಾಡಿ ಇನ್ನೊಂದು ಕಡೆ ಹೋಗ್ತಾ ಇದೆಯಾ, ಇನ್ನೊಬ್ಬರನ್ನು ನಂಬ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ಬೋದು. ಇಲ್ಲ ಇಲ್ಲಿ ನೀವು ಗುರುವಿನಲ್ಲಿ ಸಮರ್ಪಣೆಯಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿದೆ, ಆದರೆ ಮತ್ತೊಂದು ಕಡೆ ಅದನ್ನು ಸಂದೇಹ ಪಟ್ಟು ಅದನ್ನು ದುಡ್ಡು ಕೊಟ್ಟು ಎಲ್ಲೋ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಹೋಗ್ತಾ ಇದೆಯಾ, ಯಾವುದೋ ರೀತಿಯಲ್ಲಿ ನಿಮ್ಮ ಮನಸ್ಸು ಎಚ್ಚರಿಸ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಅಂತರ್ಧ್ವನಿಗೆ ಗೌರವ ಕೊಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಂತಹ ಒಂದು ನಿಮ್ಮ ಮನಸ್ಸಿನ ಮೇಲೆ ನೀವಿಡುವ ಸಮತೋಲನ ನಿಮ್ಮ ರಕ್ಷಾ ಕವಚವಾಗಿ ಕಾರ್ಯನಿರ್ವಹಿಸುತ್ತೆ, ನಿಮ್ಮ ಔರವನ್ನು ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಬಾಬಾ ನಿಮ್ಮ ಒಳಗೆ ಇದ್ದಾರೆ, ಅವರನ್ನು ನೀವು ಎಚ್ಚರಗೊಳಿಸಬೇಕು. ಅಂದರೆ ಆ ಊರ್ಜೆಗಳನ್ನು, ಸಕಾರಾತ್ಮಕ ಊರ್ಜೆಗಳನ್ನು ಅವರಿಗೆ ಕನೆಕ್ಟ್ ಮಾಡಬೇಕು. ಪದೇ ಪದೇ ನಿರಾಸೆ, ಸಂದೇಹ, ಕೊರತೆಗಳ ಬಗ್ಗೆ ನೀವು ಯೋಚಿಸ್ತಾ ನಕಾರಾತ್ಮಕ ಎನರ್ಜಿಯನ್ನು ನಿಮ್ಮಲ್ಲಿ ನೀವು ತುಂಬಿಸ್ಕೊಳ್ತಾ ಎಲ್ಲೋ ಒಂದು ರೀತಿಯಲ್ಲಿ ಶ್ರದ್ಧೆ ಎನ್ನುವ ದೀಪವನ್ನು ಆರಿಸ್ತಾ ಇದ್ದೀರಾ, ಆತ್ಮದ ಬೆಳಕು ಮಸುಕು ಆಗುವಂತೆ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಜೀವನಕ್ಕೆ ಗುರುವಿನ ಮಾರ್ಗದರ್ಶನ, ಆಶೀರ್ವಾದದ ಅವಶ್ಯಕತೆ ಬಹಳಷ್ಟು ಇದೆ. ಅವ್ರು ಬಂದಮೇಲೆ ನಿಮ್ಮ ಜೀವನ ಒಂದು ತಿರುವನ್ನು ಕಂಡಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ಅವರ ಆಶೀರ್ವಾದ ನಿಮಗೆ ಒಂದು ಮಾರ್ಗವಾಗಿದೆ, ಅದನ್ನು ಕಳ್ಕೊಳ್ಬೇಡಿ. ಗುರುವಿನಲ್ಲಿ ದೃಢವಾದ ಸಮರ್ಪಣೆಯೊಂದಿಗೆ ನೀವು ಅವರನ್ನು ನೆನಪಿಸ್ಕೊಳ್ತಾನೆ ಇರಬೇಕು. ಉತ್ತಮವಾದ ಕೆಲಸಗಳನ್ನು, ಕಾರ್ಯಗಳನ್ನು ಮಾಡ್ತಾನೆ ಹೋಗಬೇಕು. ದಯೆ, ಕರುಣೆ, ಪ್ರೇಮ, ಒಂದು ಸೇವೆಯ ಸಂಪರ್ಕಕ್ಕೆ ನೀವು ಒಳಗಾಗ್ತಾನೆ ಇರಬೇಕು. ಹಾಗೆ ಪ್ರಕೃತಿಯನ್ನು ಪ್ರೀತಿಸಬೇಕು, ಪ್ರಾಣಿ ಪಕ್ಷಿಗಳಲ್ಲಿ ದಯೆ, ಕರುಣೆಯನ್ನು ತೋರಿಸ್ಬೇಕು ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಇವುಗಳಿಂದ ನೀವು ಯಾವತ್ತಿಗೂ ಕೂಡ ನಿವೃತ್ತರಾಗೋ ಹಾಗಿಲ್ಲ, ಮರೆಯೋ ಹಾಗಿಲ್ಲ. ಇವು ನಿಮ್ಮಲ್ಲಿ ಮಾನವೀಯತೆ, ಮನುಷ್ಯತ್ವ ಗುಣಗಳನ್ನು ಹೆಚ್ಚಿಸ್ತವೆ, ನಿಮ್ಮ ಒಂದು ಪೀಳಿಗೆಯನ್ನು ರಕ್ಷಿಸ್ತವೆ. ನಿಮ್ಮನ್ನು ಅನುಕರಣೆ ಮಾಡುವ ನಿಮ್ಮ ಮಕ್ಕಳ ಮನಸ್ಸಲ್ಲಿ ಒಂದು ಒಳ್ಳೆಯ ಒಂದು ಬೀಜವನ್ನು ಬಿತ್ತಲಿಕ್ಕೆ ನೀವೊಂದು ಪ್ರೇರಣೆ ಆಗ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮ ವಿರುದ್ಧ ಯಾರೆಲ್ಲ ಒಂದು ಸಂಚನ ನಡೆಸಿದ್ರೋ, ಇಲ್ಲ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೋ, ಪಿತೂರಿ ಮಾಡ್ತಾ ಇದ್ದಾರೋ, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಕೆಟ್ಟ ಪ್ರಭಾವವನ್ನು ಬೀರಿದಾರೋ, ಹವಣಿಸ್ತಾ ಇದ್ದಾರೋ, ಅವರೆಲ್ಲರೂ ಈಗ ಅವರೆಲ್ಲರ ಶಕ್ತಿ ದುರ್ಬಲವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ನೇರ ಎದುರಾಟಕ್ಕಿಂತ
ಅಂದರೆ ಅವ್ರ ಎದುರಿಗೆ ನಿಂತು ಹೋರಾಟ ಮಾಡೋದಕ್ಕಿಂತ ಅವರ ಎನರ್ಜಿಯಿಂದ ನೀವು ದೂರ ಇರೋದೇ ಉತ್ತಮ. ಇಲ್ಲ ಅಂದರೆ ಅವರ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಎಲ್ಲೋ ಒಂದು ರೀತಿಲಿ ನಿಮ್ಮ ಮನಸ್ಸು ವೀಕ್ ಆದಾಗ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಶತ್ರುಗಳ ಶಕ್ತಿ ಈಗ ಕುಂದುತ್ತಾ ಇದೆ. ಆ ಕೋಪ ಅವ್ರಿಗೆ ಇರೋದ್ರಿಂದ ನಿಮ್ಮನ್ನು ಏನೂ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇವ್ರಿಗೇನು ತಾಗ್ತಾ ಇಲ್ಲ. ಮತ್ತೆ ಇವರು ಎಷ್ಟು ಉತ್ಸಾಹದಿಂದ ದಿನನಿತ್ಯ ತಮ್ಮ ಕೆಲಸಗಳನ್ನು ಮಾಡ್ಕೊಳ್ತಾರೆ, ಎಷ್ಟು ಕುಗ್ಗಿಸ್ತಾ ಇದ್ದೀನಿ ಆದರೂ ಕೂಡ ಕುಗ್ತಾ ಇಲ್ಲ, ಮತ್ತೆ ಎದ್ದು ನಿಲ್ತಾ ಇದ್ದಾರೆ ಅನ್ನೋ ರೀತಿಲಿ, ಅಂದರೆ ಏನೂ ಇಲ್ಲದೆ ಇದ್ದರೂ ಆತ್ಮವಿಶ್ವಾಸ ಹೆಚ್ಚಿದೆಯಲ್ಲ ಇವರಲ್ಲಿ ಅನ್ನೋ ರೀತಿಲಿ ಅವರು ಎಲ್ಲೋ ಒಂದು ರೀತಿಲಿ ತಾವೇ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ಅವರು ನಿಮ್ಮ ಜೀವನದಿಂದ ತಾವಾಗಿಯೇ ಹೊರಗುಳಿಯುವ ಸ್ಥಿತಿ ಈಗ ಬರುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನೀವೀಗ ನಿಮ್ಮ ಒಂದು ಮೌನಕ್ಕೆ ಶರಣಾಗಿ ನೀವು ಯಾವೆಲ್ಲ ರೀತಿಯಲ್ಲಿ ನೀವೀಗ ಮುನ್ಸೂಚನೆಗಳನ್ನು ತಗೊಂಡು ಶಾಂತವಾಗಿ ನಿಮ್ಮ ಜೀವನದ ಒಂದು ಗುರಿಯ ಕಡೆ ಗಮನ ಹರಿಸ್ತಿದ್ರೋ ಅದೇ ರೀತಿ ನೀವು ಶಾಂತವಾಗಿ ಮುಂದೆ ಹೋಗಿ ನಿಮ್ಮ ಗುರಿಯ ಕಡೆ ಯೋಜಿಸಿ ನೀವು ಅವರಿಗೆ ಪ್ರತಿಕ್ರಿಯಿಸದೇ ಇದ್ದರೆ ಖಂಡಿತವಾಗಿ ಅವರು ಸೋಲ್ತಾರೆ, ನೀವು ಗೆಲ್ತೀರಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಅಶುದ್ಧವಾದ ಬಂಧನಗಳು ಕಟ್ಟಾಗ್ತವೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ಅವರನ್ನು ಇಷ್ಟಪಟ್ಟಿದ್ರಿ, ನೀವೆಲ್ಲ ಒಂದು ರೀತಿಲಿ ಅವರಿಗೆ ಗೌರವ ಇಲ್ಲ, ಅವರನ್ನೇ ಎಲ್ಲ ಒಳ್ಳೆಯದು ಅನ್ನೋ ರೀತಿಲಿ ನಂಬಿದ್ರಿ. ಆದರೆ ಅವರಿಂದ ಏನೋ ಒಂದು ರೀತಿಲಿ ಕೆಟ್ಟದಾಗ್ತಾಯಿದೆ, ಸ್ವಾರ್ಥಕ್ಕೆ ಇಲ್ಲ ಯಾವುದೋ ಒಂದು ನಿಮ್ಮನ್ನು ಉಪಯೋಗಿಸ್ಕೊಳ್ಳೋ ರೀತಿಲಿ ಅವ್ರು ನೋಡಿದ್ರು. ಆದರೆ ಅಂತಹ ಅಶುದ್ಧ ಬಂಧಗಳು ಈಗ ಕಟ್ಟಾಗ್ತದೆ. ಯಾಕಂದರೆ ಈಗ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರ. ನಿಮ್ಮ ಜೀವನಕ್ಕೆ ಯಾವುದು ಒಳಿತೋ ಅದನ್ನೇ ಅವರು ಉಳಿಸ್ತಾರೆ. ಯಾವುದರಿಂದ ನಿಮಗೆ ಹಾನಿ ಆಗ್ತಾಯಿದೋ ಅದು ನಿಮಗೆ ಗೊತ್ತಿಲ್ಲ, ಆದರೆ ಹಾನಿ ಆಗ್ತಾ ಇತ್ತು ಅದನ್ನು ತಾನಾಗೇ ದೂರ ಮಾಡುತ್ತಾ ಇದ್ದಾರೆ ಬಾಬಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ನೋವಿದೆ, ಯಾರ ಬಗ್ಗೆನೂ ಆಗಿರ್ಬೋದು, ಇಲ್ಲ ಒಂದು ನಿರಾಸೆ ಬಗ್ಗೆ ಆಗಿರ್ಬೋದು, ಇಲ್ಲ ನಿಮಗೆ ಸಿಕ್ಕ ಜೀವನದ ಬಗ್ಗೆಯೇ ಆಗಿರ್ಬೋದು. ಅದೆಲ್ಲದಕ್ಕೂ ಕೂಡ ನೀವು ಒಂದು ಕ್ಷಮೆಯನ್ನು ಕೊಡಲೇಬೇಕು. ಇದೇ ಒಂದು ಪ್ರಮುಖವಾದ ಔಷಧಿ ನೀವು ಮುಂದೆ ಹೋಗಲಿಕ್ಕೆ, ಮುಂದೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಗುಪ್ತ ಶತ್ರು ಹಾಗೆ ಅವ್ರು ಏನೇ ಒಂದು ಹವಣಿಕೆ ನಿಮ್ಮ ಬೆನ್ನ ಹಿಂದೆ ನಡೆಸ್ತಾ ಇದ್ದರೂ ಕೂಡ ನಿಮ್ಮ ಬೆನ್ನ ಹಿಂದೆ ಆಡ್ತಾ ಇರುವ ಮಾತುಗಳಾಗಿರ್ಬೋದು, ಇಲ್ಲ ಒಂದು ಕೆಲಸಗಳಾಗಿರ್ಬೋದು, ಪ್ರಭಾವಗಳಾಗಿರ್ಬೋದು, ಅವುಗಳು ಅಂತ್ಯವಾಗಿ ಅವರನ್ನೇ ಹೋಗಿ ತಲುಪ್ತಾ ಇದ್ದಾವೆ. ಈಗ ನಿಮ್ಮ ಬಳಿ ನಿಲ್ಲೋದಿಲ್ಲ. ಅಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗ್ತಿದೆ. ನಿಮ್ಮ ಅವರ ಪರಿಶುದ್ಧವಾಗಿದೆ. ಹಾಗಾಗಿ ಅಂಥವರ ಒಂದು ಯಾವುದೇ ರೀತಿ ಒಂದು ಕೆಟ್ಟದು ನಿಮ್ಮ ಮೇಲೆ ಏನು ಪ್ರಯೋಗ ಆಗೋದಿಲ್ಲ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗೆ ವಾಸ್ತವ ಸತ್ಯ ಕೂಡ ಬೆಳಕಿಗೆ ಬರ್ತದೆ. ನಿಮ್ಮ ಒಂದು ಆವರಣ ಈಗ ಏನಾಗಿದೆ ಅಂದರೆ ಅದು ತುಂಬ ಸುರಕ್ಷಿತವಾಗಿದೆ. ಅಂದರೆ ಹಾಗಾಗಿ ಅಂದರೆ ನಿಮ್ಮ ಪ್ರಭಾಮಂಡಲ ತುಂಬ ಜಾಗೃತವಾಗಿದೆ. ಹಾಗಾಗಿ ನೀವು ಈಗ ನಿಮ್ಮನ್ನು ರಕ್ಷಿಸ್ಕೊಳ್ತಾ ಇದ್ದೀರಾ. ಪ್ರತಿದಿನ ಬೆಳಗ್ಗೆ ನೀವು ನನ್ನ ವಿರುದ್ಧದ ಎಲ್ಲ ನಕಾರಾತ್ಮಕ ಶಕ್ತಿಗಳು ಜನರು ದೂರವಾಗ್ತಾ ಇದ್ದಾರೆ ಅನ್ನೋ ರೀತಿಲಿ ನೀವು ಪ್ರೇ ಮಾಡ್ತಾ ಇದ್ದೀರಾ. ಖಂಡಿತ ಇದು ಮ್ಯಾನಿಫೆಸ್ಟ್ ಒಳ್ಳೆಯದು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗೆ ಗುರುವಾರ ನೀವು ಬಾಬಾರವರಿಗೆ 2 ಶ್ರದ್ಧಾ ಸಬೂರಿಯ ಸಂಕೇತವಾಗಿ ದೀಪ ಬೆಳಗಿಸೋದನ್ನು ನಿಲ್ಲಿಸಬೇಡಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಇದು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಡುತ್ತೆ. ಹಾಗೆ ನಿಮಗೆ ಮಾರ್ಗವನ್ನು ತೋರಿಸುತ್ತೆ ಮುಂದೆ ಏನು ಮಾಡಬೇಕು ಅಂತೇಳಿ. ಹಾಗೆ ನಿಮ್ಮ ಒಂದು ಕಾರ್ಮಿಕ್ ಯಾವುದೆಲ್ಲ ಒಂದು ಕೆಟ್ಟ ಕರ್ಮ ಇದೆಯಲ್ಲ ಅದನ್ನು ಕಟ್ ಮಾಡುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಶತ್ರುಗಳು ತಮ್ಮ ಶಕ್ತಿಯನ್ನು ಒಂದು ರೀತಿಯಲ್ಲಿ ಕಳ್ಕೊಳ್ತಾ ಇದ್ದಾರೆ. ಅವರು ನಿಮ್ಮವರೆಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಅನಿಸ್ತಾ ಇರ್ಬೋದು ಅವರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ, ಇನ್ನೇನು ಹತ್ತಿರ ಬಂದರೂ ನನ್ನ ನಾಶ ಮಾಡಿಬಿಡ್ತಾರೆ, ಇಲ್ಲ ಮುಟ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ. ಅದು ಸಾಧ್ಯ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಹೆದರೋದು ಬೇಡ, ಎದೆಗುಂದೋದು ಬೇಡ, ಧೈರ್ಯವಾಗಿರಿ. ಬಾಬಾ ನಿಮ್ಮ ಜೊತೆಗಿರೋವರಿಗೂ, ನೀವು ಅವರ ಸ್ಮರಣೆಯಲ್ಲಿರೋವರಿಗೂ, ಅವರ ಶರಣದಲ್ಲಿರೋವರಿಗೂ ನಿಮ್ಮ ನಂಬಿಕೆ ಅವರಲ್ಲಿ ಎಷ್ಟು ದೃಢವಾಗಿರುತ್ತೋ ಅಲ್ಲಿಯವರೆಗೂ ಯಾರೂ ಕೂಡ ನಿಮ್ಮ ಬಳಿಗೆ ತಲುಪಲಾರರು. ನಿಮ್ಮನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಅನಿಸ್ತಾ ಇರ್ಬೋದು ಅವ್ರ ಹತ್ತಿರ ಇದ್ದಾರೆ ಅಂತೇಳಿ, ಅವ್ರ ಹತ್ತಿರ ಇಲ್ಲ. ನಿಮ್ಮ ಮತ್ತು ಅವರ ಮಧ್ಯೆ ಬಾಬಾ ಇದ್ದಾರೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಿದೆ. ಹಾಗೆ ನಿಮ್ಗೆ ಏನು ನ್ಯಾಯ ಸಿಗಬೇಕಲ್ಲ ಅದು ಖಂಡಿತ ಸಿಕ್ಕೇ ಸಿಗುತ್ತೆ. ಅದರ ಪರವಾಗಿ ಬಾಬಾ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲೇ ಕಾಣಿಸ್ತಾ ಇದೆ. ಶಾಂತಿ ಮತ್ತು ಶ್ರದ್ಧೆ, ಒಂದು ಸಮತೋಲನ, ಹಾಗೆ ಒಂದು ಆತ್ಮವಿಶ್ವಾಸ, ಸಕಾರಾತ್ಮಕ ಒಂದು ಮಾತುಕತೆ, ಒಂದು ನಡವಳಿಕೆ, ಒಂದು ಗುಣ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಈ ಸಮಯದಲ್ಲಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದಾರೆ, ಅವರಿಂದ ತುಂಬ ಸಹಾಯ ಆಗಿದೆ. ಹಾಗಂತ ಅಲ್ಲಿ ಯಾವ ರೀತಿ ನೀವು ಭಾವನಾತ್ಮಕವಾಗಿ ಅವರಿಗೆ ಕನೆಕ್ಟ್ ಆಗ್ತಿರೋ ಅದೇ ರೀತಿ ಕೆಲವೊಂದು ಸಂದೇಹ ಸಮಸ್ಯೆಗಳನ್ನು ಕೂಡ ನೀವು ಮುಂದೆ ಎದುರಿಸಬೇಕಾಗುತ್ತೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಇದು ಹಿಂದಿನ ಜನ್ಮದ ಒಂದು ಕರ್ಮವನ್ನು ತೋರಿಸ್ತಾ ಇದೆ. ಇಲ್ಲಿ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿ ನೀವಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಒಂದು ಒಳಧ್ವನಿ ಹೇಳ್ತಾ ಇದೆ, ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂಥೇಳಿ. ನೀವು ಅದನ್ನು ಎಲ್ಲೋ ರೀತಿಲಿ ಮರೆಮಾಚ್ತಾ ಇದ್ದಾರೆ. ಯಾಕಂದರೆ ಈಗ ನಿಮಗೆ ಆ ವ್ಯಕ್ತಿಯ ಇಲ್ಲ ಪ್ರೀತಿಯ ಇಲ್ಲ ಆ ಒಂದು ಅನುಕಂಪ, ಆ ಭಾವನೆಗೆ ಸ್ಪಂದಿಸಬೇಕು ಅಂತೇಳಿ ಅನ್ನಿಸ್ತಾ ಇದೆ, ಅದು ಬೇಕು ಅಂತೇಳಿ ಅನ್ನಿಸ್ತಾ ಇದೆ. ಹಾಗಾಗಿ ನಿಮ್ಮ ಒಳಧ್ವನಿ ನೀವು ಅವರಿಂದ ಸಹಾಯ ಪಡ್ಕೊಳ್ಳೋದಿತ್ತು, ಪಡ್ಕೊಂಡಿದ್ದೀರಾ. ಆದರೂ ನಿಮಗೀಗ
ಪರಿಪೂರ್ಣವಾಗಿ ಅವರಿಗೆ ಬೆರೆತು ಹೋಗಬೇಕು, ಇಲ್ಲ ಅವ್ರು ನನಗೆ ಬೇಕು ಅನ್ನೋ ರೀತಿಲಿ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಒಳಧ್ವನಿ ಹೇಳ್ತಾ ಇದೆ ನಿಮಗೆಲ್ಲೋ ಸರಿಯಾದ ಒಂದು ದಾರಿಯಲ್ಲಿರು, ಸರಿಯಾದ ಆಲೋಚನೆ ಮಾಡು, ಇನ್ನೂ ಸಮಯ ಇದೆ, ನೀನು ಮಾಡ್ತಾ ಇರೋದು ಸರಿಯಾ ತಪ್ಪಾ ವಿಮರ್ಶೆ ಮಾಡು ಅನ್ನೋ ರೀತಿಲಿ ಎಲ್ಲೋ ಒಂದು ರೀತಿಲಿ ಒಳಧ್ವನಿ ನಿಮಗೆ ಬುದ್ಧಿ ಹೇಳ್ತಾ ಇದೆ. ಆದರೆ ನಿಮ್ಗೆ ಏನು ಅನಿಸಿದೆ, ಈ ಸಮಯದಲ್ಲಿ ನನಗೆ ಅದೇ ಬೇಕು ಅನ್ನೋ ಹಠ, ಅಂದರೆ ಅದು ನಿಮಗೆ ಸಿಕ್ಕಿರೋದಿಲ್ಲ, ಆ ಪ್ರೀತಿ ಆಗಿರ್ಬೋದು, ಅದಕ್ಕೋಸ್ಕರ ಅದು ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ರೆ ಒಟ್ಟಾರೆಯಾಗಿ ಇದು ಮುಂದೆ ನಿಮಗೆಲ್ಲೋ ಒಂದು ರೀತಿಯಲ್ಲಿ ನೋವು ಕೊಡುತ್ತೆ, ಮಾನಸಿಕವಾಗಿ ಒತ್ತಡವನ್ನು ಜಾಸ್ತಿ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಬುದ್ಧಿ ಇರುತ್ತೆ, ಒಂದೊಂದ್ಸರಿ ಏನಾಗುತ್ತೆ ಅಂದರೆ ನಾವು ತಪ್ಪು ನಿರ್ಧಾರಗಳನ್ನು ತಗೊಳ್ತೀವಿ, ಎಲ್ಲೋ ಒಂದು ರೀತಿಯಲ್ಲಿ ಆ ಕೊರತೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಕಾಡಿಸಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಅದು ಸಿಗ್ತಾ ಇರೋದ್ರಿಂದ ಈ ಕ್ಷಣ ನಿಮ್ಗೆ ಅದು ಬೇಕು ಅನ್ನಿಸ್ತಾ ಇರ್ಬೋದು, ಆದರೆ ಅದು ಮುಂದೆ ಒಂದು ಕ್ಷಣ ನಿಮಗೆ ನೋವು ಕೊಡ್ಬೋದು ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಿದೆ. ಹಾಗೆ ಇಲ್ಲಿ ಗುರುವಿನ ಶರಣದಲ್ಲಿದ್ದೀರಾ, ಹಾಗಾಗಿ ನಿಮ್ಮ ಒಳಧ್ವನಿ ನಿಮ್ಮನ್ನು ಎಚ್ಚರಿಸ್ತಾ ಇದೆ, ಸರಿಯಾದ ನಿರ್ಧಾರವನ್ನು ನೀವೇ ತಗೊಳ್ಬೇಕು. ಯಾಕಂದರೆ ಇಲ್ಲಿ ಗುರುವು ನಿಮಗೆ ಅದನ್ನು ಮಾಡಬೇಡ ಅಂತ ಹೇಳ್ತಿದ್ದಾರೆ, ಎಚ್ಚರಿಸ್ತಾ ಇದ್ದಾರೆ. ಆದರೂ ಕೂಡ ನೀವು ನಂಗೆ ಅದು ಬೇಕೇ ಬೇಕು ಅಂತೇಳಿ ಹಠ ಮಾಡಿದಾಗ, ಅದು ಬೇಕೇ ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಅಂದಾಗ ನೀವು ತೊಗೊಳ್ತೀರಾ. ತೊಗೊಂಡು ಮುಂದೆ ಏನಾದರೂ ಸಮಸ್ಯೆ ಆದಾಗ ಮತ್ತೆ ಅವರ ಹತ್ರ ಮರಳಿ ಬರ್ತೀರಾ. ನೀವು ಹೇಳ್ಬೋದು ಸಮಸ್ಯೆ ಆಗದಂತೆ ನೋಡ್ಕೊಳ್ಳಿ ಅನ್ನೋ ರೀತಿಲಿ, ಆದರೆ ನೀವು ಒಳ್ಳೆಯವರು, ಅವರು ನಿಮ್ಮನ್ನು ಉಪಯೋಗಿಸ್ಕೊಂಡು ಬಿಟ್ಟು ಹೋದರೆ, ಇಲ್ಲ ಅಂದರೆ ಅವರಿಗೆ ಯಾವುದೋ ಒಂದು ರೀತಿಯ ಒತ್ತಡ ಕಾಡಿ ನಿಮ್ಮಿಂದ ಅಂತರವನ್ನು ಕಾದ್ಕೊಂಡ್ರೆ ಅದಕ್ಕೆ ಜವಾಬ್ದಾರಿ ಯಾರು? ನಾನು ನಿನ್ನ ಪರವಾಗಿ ಕೆಲಸ ಮಾಡ್ತೀನಿ, ಆದರೆ ಅವರು ನಿನಗೇ ದಕ್ಕಬೇಕು ಅನ್ನೋದು, ನಿನ್ನ ಪರವಾಗೇ ಇರಬೇಕು, ಯಾವುದೇ ರೀತಿ ಸಮಸ್ಯೆಗಳು ಬರಬಾರ್ದು ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ಅವರು ಇನ್ನೊಂದು ಎನರ್ಜಿಗೆ ಕನೆಕ್ಟ್ ಆಗಿರ್ತಾರೆ ಅನ್ನೋ ರೀತಿಲಿ ಕರ್ಮದ ಒಂದು ಕಾರ್ಮಿಕ ಬಂಧನ ಸೂಚಿಸ್ತಾ ಇದೆ ಸ್ನೇಹಿತರೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ, ಯಾವುದಾದ್ರೂ ರೀತಿಯಲ್ಲಿ ಸ್ಪಷ್ಟವಾದ ನಿರ್ಧಾರ ತಗೊಳ್ಳೋಕ್ಕೆ ಸಹಾಯ ಮಾಡಿದರೆ ಖಂಡಿತವಾಗಿ ಕೃತಜ್ಞತಾಪೂರ್ವಕವಾಗಿ ಸಾಯಿರಮ್ಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.